ಸೊ ಫೈನಲ್ ಆಗಿ ವಿಷ್ಣು ಮಂಜು ಆಕ್ಟ್ ಮಾಡಿರುವಂತ ಕಣ್ಣಪ್ಪ ಈ ಸಿನಿಮಾ ನೋಡಿದ್ಮೇಲೆ ಯಾವ ರೀತಿ ರಿವ್ಯೂ ಮಾಡ್ಬೇಕು ಅಂತ ನನಗೆ ತಲೆ ಕೆಟ್ಟಬಿಟ್ಟೈತೆ. ದೇವ್ರಗಳನ್ನ ಬೇಡ್ಕೋಬೇಕು, ಏನಪ್ಪಾ ಇದು ಈ ತರ ಮಾಡವ್ರೆ ಅಂತ. ಆ ಲೆವೆಲ್ ಇತ್ತು ಸಿನಿಮಾ. ಇದನ್ನ ಜಸ್ಟ್ ಬಿಗಿನಿಂಗ್ ಅಷ್ಟೇನೆ, ಒಳಗಡೆ ನುಗ್ಗೋಣ ಅರ್ದು ಮುಕ್ಕೋಣ. ಮೊದಲನೇದಾಗಿ ಈ ಸಿನಿಮಾದಲ್ಲಿ ಲೆಂತ್ ಇರೋದು 3 ಗಂಟೆ 3 ನಿಮಿಷ. ಸ್ಟೋರಿನಂತ ಕೇಳ್ಬಿಟ್ರೆ ಶಾಕ್. ಓ ಮೈ ಗಾಡ್, ಏನಿದು ಈ ತರ ಇದೆ, ಶಾಕ್ ಆಗ್ಬಿಡ್ತೀರಾ ಅಲ್ಲೇ. ನಾನು ನನ್ ಜೊತೆಗೆ ಎಲ್ಲರೂ ಆಡಿಯನ್ಸ್ ಗಳು ಫುಲ್ ಶಾಕ್ ಒಳಗಡೆ. ಕರೆಂಟ್ ಒಂದು ಹೊಡೆದಿಲ್ಲ. ಮೊದಲನೇದಾಗಿ ವಿಷ್ಣು ಮಂಚು ಅವ್ರನ್ನ ನಾನು ಫಸ್ಟ್ ಟೈಮ್ ನೋಡಿದ್ದು ಈಡೋ ರಕಂ ಆಡೋ ರಕಂ ಈ ಸಿನಿಮಾದಲ್ಲಿ. ಅವ್ರ ಆಕ್ಟಿಂಗ್ ನೋಡ್ಬಿಟ್ಟು ಫಿದಾ ಆಗ್ಬಿಟ್ಟಿದೆ. ಅವ್ರ ಜೊತೆಗೆ ರಾಜ್ ತರುಣ್ ಇಬ್ರು ಕಾಮಿಡಿ ಮಾಡ್ಕೊಂಡು ಚಿತಾಲ್ ಪತಾಲ್ ಮಾಡ್ಬಿಟ್ಟಿದ್ರು. ಅದೊಂದ್ ಸಿನಿಮಾ ಬಿಟ್ರೆ ಇನ್ ಮಿಕ್ಕಿದ್ದೆಲ್ಲ ಟುಸ್ ಪಟಾಕಿ ಬೋಗಸ್. ಮೊದಲನೇದಾಗಿ ಈ ಸಿನಿಮಾಗೆ ದುಡ್ಡು ಹಾಕಿರೋದು ವಿಷ್ಣು ಮಂಜು ಅಂಡ್ ಅವರಪ್ಪ ಮೋಹನ್ ಬಾಬು. ಜೊತೆಗೆ ಅವ್ರ ಅಪ್ಪನು ಕೂಡ ಆಕ್ಟ್ ಮಾಡ್ಬಿಟ್ಟವ್ರೆ ಸಿನಿಮಾದೊಳಗಡೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾದಲ್ಲಿ ವಿಷ್ಣು ಮಂಚು ಹಾಗೇನೆ ಅವ್ರ ಅಪ್ಪ ಮೋಹನ್ ಬಾಬು ಅವ್ರಿಬ್ರನ್ನ ಯಾವ ರೀತಿ ಸ್ಕ್ರೀನ್ ಪ್ಲೇ ಒಳಗಡೆ ತೋರಿಸಿದಾರೆ ಅಂದ್ರೆ, ಓ ಮೈ, ಯಾರು ಸೂಪರ್ ಮ್ಯಾನ್ ಬತ್ತಾವನಲ್ಲಪ್ಪ ಅಂತ ಅನ್ಕೋಬೇಕು. ಆ ಲೆವೆಲ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡೋದೇನು, ಬಿಲ್ಡಪ್ ಕೊಡೋದೇನು, 4-5 ಸತಿ ಕ್ಯಾಮ್ರಾ ಫ್ಲಿಕ್ರಿಂಗ್ ಮಾಡೋದೇನು, ಏನಿದು ಡೈರೆಕ್ಷನ್ ಈ ತರ ಇದೆ ಅಂತ ಗಾಸ ಬಿಡ್ಬೇಕು ನೀವು. ಇದೇ ಸ್ಟೋರಿಲಿ ಆವಾಗ್ಲೇ ಸಿನಿಮಾ ಬಂದ್ಬಿಟ್ಟಿದೆ ನಮ್ಮ ಕನ್ನಡದಲ್ಲಿ, ಶಿವ ಮೆಚ್ಚಿದ ಕಣ್ಣಪ್ಪ 1988ರಲ್ಲೇ. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಅದ್ ಯಾವಾಗಿದ್ರು ಗೋಲ್ಡನೆ. ಕಾಲಾಮುಖ ಹಾಗೇನೆ ಅವನ್ ತಮ್ಮ ಇಬ್ರು ಸೇರ್ಕೊಂಡು ವಾಯುಲಿಂಗನ ಅಟ್ಯಾಕ್ ಮಾಡ್ಬೇಕು, ಅಕ್ಕಪಕ್ಕದಲ್ಲಿರುವಂತ ಬುಡಂಗಗಳನ್ನೆಲ್ಲ ಧ್ವಂಸ ಮಾಡ್ಬೇಕು ಅಂತ ಪ್ಲಾನ್ ಹಾಕೊಂಡಿರ್ತಾರೆ. ವಾಯುಲಿಂಗನ ಹೆಂಗಾರ ಮಾಡಿ ತಾಕಂಬ ಬರ್ಬೇಕಷ್ಟೇ. ಆ ಜಾಗದಲ್ಲಿ 5 ಬುಡಾಂಗದವ್ರು ಇರ್ತಾರೆ. ಅದ್ರಲ್ಲಿ ವಿಷ್ಣು ಮಂಚುದು ಕೂಡ ಒಂದು ಬುಡಾಂಗ. ಈ ವಾಯುಲಿಂಗನ ಹೆಂಗೆಲ್ಲ ಪ್ರೊಟೆಕ್ಟ್ ಮಾಡ್ತಾರೆ. ಅದು ಅಲ್ದೇನೆ ವಿಷ್ಣು ಮಂಚುಗ್ ದೇವ್ರ ಮೇಲೆ ಇಷ್ಟನೇ ಇರಲ್ಲ, ಅವನ ಹೆಂಗ್ ಭಕ್ತನಾಗೋಯ್ತಾನೆ. ಇಷ್ಟೇ ಸಿನಿಮಾ. ಸ್ಕ್ರೀನ್ ಓಪನಿಂಗ್ ಇಂದ ಯಪ್ಪ ಎಷ್ಟು ತಲೆನೋವು ಬಂದ್ಬಿಟ್ಟಿತ್ತು ಅಂದ್ರೆ, ಏನ್ ನೋಡ್ತಾ ಇದೀನಿ ನಾನು. ಸ್ಕ್ರೀನ್ ಪ್ಲೇ ಒಳಗಡೆ ಆಕ್ಟಿಂಗ್ ಮಾಡ್ತಾ ಇದಾರ ಅಥವಾ ದೊಂಬರಾಟ ಆಡ್ತಾ ಇದಾರ? ಮೊದಲನೇದಾಗಿ ಸ್ಕ್ರೀನ್ ಪ್ಲೇ ಒಳಗಡೆ ಕ್ಯಾರೆಕ್ಟರ್ ಗಳೆಲ್ಲ ಫುಲ್ ಡಲ್ ಆಗಿ ಆಕ್ಟ್ ಮಾಡೋರೆ. ಮಿನಿಮಮ್ ಆಕ್ಷನ್ ಸ್ಕಿಲ್ಸ್ ಗಳನ್ನ ಎಡಿಟಿಂಗ್ ಅಲ್ಲಿ ತೋರಿಸ್ತೇನೆ. ನಾರ್ಮಲ್ ಆಗಿ ಧಾರಾವಾಹಿಗಳಲ್ಲೆಲ್ಲ ಯಾವ ರೀತಿ ನೋಡ್ತೀವೋ ಆ ರೀತಿ ತೋರಿಸ್ಬಿಟ್ರು. ಸುಮ್ನೆ ವೇಸ್ಟ್ ಆಫ್ ಟೈಮ್ ಪ್ಲಸ್ ಮನಿ. CGI ನ ಯಾವ ರೀತಿಯೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಏನಾದ್ರು ನೋಡ್ಬಿಟ್ರೆ ಶಾಕ್ ಆಗ್ಬಿಡ್ತೀರಾ. ಅಲ್ಲೇ ಬಿದ್ದು ಉಳ್ಳಾಡೋದಂತೂ ಪಕ್ಕ. ಯಾವ್ದೋ ಒಂದ್ ಹದ್ದು ಬರುತ್ತೆ, ಒಂದ್ ಪಾಪು ಎತ್ಕೊಂಡು ಹೋಗುತ್ತೆ, ವಿಷ್ಣು ಮಂಜು ಎಂಟ್ರಿ ಕೊಡ್ತಾನೆ, ಯಾರು ಹೊಡಿಯಕ್ಕಾಗ್ದಾರ ಬಿಲ್ಲು ಬಣ್ಣ ತಗೋ ಹೊಡಿತಾನೆ, ಪಾಪು ಬಂದ್ ಕೈ ಬೀಳ್ತದೆ, ಡೈ ಹೊಡೆದು ಹಿಡ್ಕತಾನೆ. ಅಯ್ಯೋ ಏನ್ ಮರೆ ಇವ್ರದು. ಎಂಟ್ರಿ ಸೀನ್ ಮಾತ್ರ ಫುಲ್ ಬೇಕಾಗಿತ್ತು. ಎಡಿಟಿಂಗ್ ಮೇಲೆ ಇನ್ನೂ ಸ್ವಲ್ಪ ವರ್ಕ್ ಮಾಡ್ಬೇಕಾಗಿತ್ತು, ಜೊತೆಗೆ ಆಕ್ಟಿಂಗು ಕೂಡ. ನಾರ್ಮಲ್ ಆಗಿ ಬೇರೆ ಸಿನಿಮಾಗಳೆಲ್ಲ ನೋಡಿರ್ತೀವಿ, ವಾವ್ ಏನ್ ಈ ರೀತಿ ಆಕ್ಟ್ ಮಾಡೋರೆ, ಎಡಿಟಿಂಗ್ ಅಲ್ಲಿ ಏನ್ ಮರ ಹಿಂಗ್ ತೋರ್ಸವ್ರೆ ಅಂತ. ಬಟ್ ಈ ಸಿನಿಮಾದಲ್ಲಿ ಬೇಕಾರ. ಅಂಡ್ ಒನ್ ಥಿಂಗ್, ಹೀರೋಯಿನ್ ಮೀಟ್ ಮಾಡೋದು ಡೈರೆಕ್ಟ್ ಆಗಿ ಪ್ರಭಾಸ್ ಆಕ್ಟ್ ಮಾಡ್ರ ಬಾಹುಬಲಿ ಚಾಪ್ಟರ್ 1, 2 ಎರಡನ್ನೂ ಕಾಪಿ ಮಾಡ್ಬಿಟ್ಟವ್ರೆ. ಹೀರೋಯಿನ್ ಮಧ್ಯೆ ಇರೋಂತ ಕೆಮಿಸ್ಟ್ರಿನ ಬಿಲ್ಡ್ ಮಾಡೋದಕ್ಕೆ ಅಲ್ಲಿಂದ ಮೆಲ್ಲಗೆ ಎತ್ಕೊಬಿಟ್ಟವ್ರೆ. ನೋಡೋರ್ಗೆ ಏನು ಗೊತ್ತೇ ಆಗಲ್ಲ. ತಮನನ್ ಜೊತೆ ಫುಲ್ ರೊಮ್ಯಾನ್ಸ್ ಮಾಡೋ ಅಂತ ಪ್ರಭಾಸ್ ಆ ಸೀನ್ ಅಲ್ಲಿ ಏನೇನೆಲ್ಲ ನಡೀತದೋ ಅಷ್ಟನ್ನು ಕದ್ದು ಎತ್ಕೊಂಡ್ಬಿಟ್ಟು ಇಲ್ಲಿ ರೀಕ್ರಿಯೇಟ್ ಮಾಡ್ಬಿಟ್ಟವ್ರೆ ವಿಷ್ಣು ಮಂಚು. ಓ ಮೈ. ಇನ್ನ ಹೀರೋಯಿನ್ ನ ಸ್ಕ್ರೀನ್ ಪ್ಲೇ ಒಳಗಡೆ ಯಾವ ರೀತಿ ತೋರಿಸಿದಾರೆ ಅಂದ್ರೆ, ಅನುಷ್ಕಾ ಶೆಟ್ಟಿನೂ ಕೂಡ ಬಾಹುಬಲಿ ಚಾಪ್ಟರ್ 2 ನಲ್ಲಿ ಆ ಲೆವೆಲ್ ಅಲ್ಲಿ ತೋರಿಸಿಲ್ಲ. ವಾಹ್, ಏನ್ ಎಡಿಟಿಂಗು, ಏನ್ ಕ್ಯಾಮ್ರಾ ವರ್ಕು, ಏನ್ ಡೈರೆಕ್ಷನ್. ಓ ಮೈ ಡಾಗ್. ವಿಚಿತ್ರ ಏನಪ್ಪಾ ಅಂದ್ರೆ, ನನಗೆ ಈ ಮ್ಯಾಟ್ರೇ ಗೊತ್ತಿರ್ಲಿಲ್ಲ. ಸಿನಿಮಾದಲ್ಲಿ ವಿಷ್ಣು ಮಂಜು ಹೆಸರು ತಿನ್ನ ಅಂತ ಇರ್ತದೆ. ಈ ತಿನ್ನ ಅನ್ನೋ ಕ್ಯಾರೆಕ್ಟರ್ ಹಿಂದಿನ ಜನ್ಮ ಇದಾಗಿರ್ತದೆ ಅಂತಾನೆ ಗೊತ್ತಿರಲ್ಲ ನಂಗೆ. ಯಾಕೆ ನಿಮ್ಗಳಿಗೆ ಗೊತ್ತಿರಲ್ಲ, ಅಲ್ಲೋಗ್ ನೋಡಿದ್ಮೇಲೆ ಗೊತ್ತಾಯ್ತದೆ. ಓ ಇದು ಆ ಜನ್ಮದಿಂದ ಈ ಜನ್ಮಕ್ಕೆ ಹಿಂಗ್ ಕನೆಕ್ಟ್ ಆಗಿರೋದಾ. ಓಕೆ. ಆಮೇಲೆ ಸಿನಿಮಾದ ಫಸ್ಟ್ ಹಾಫ್ ಆಕ್ಟಿಂಗ್ ಸ್ಕಿಲ್ ಗಳು ಇಲ್ಲ, ಎಡಿಟಿಂಗ್ ವರ್ಕ್ ಗಳು ಇಲ್ಲ, CGI ಒಂದ್ ಲೆವೆಲ್ ಇದ್ರೂ ಕೂಡ ಇಲ್ಲಿ ಗ್ರಾವಿಟಿ ಬಗ್ಗೆ ಮಾತಾಡಂಗೆ ಇಲ್ಲ, ಎಲ್ಲ ಬೇರೆ ಕಡೆ ಹೊಂಟಾಗಿರ್ತವೆ. ಆಕ್ಷನ್ ಬಗ್ಗೆ ಮಾತಾಡಂಗೆ ಇಲ್ಲ. ವಿಷ್ಣು ಮಂಜು ಅವರು ಬಾಣ ಇಟ್ಕೊಂಡು ಅತ್ತಗಿತ್ತಗು ದೊಂಬರಾಟ ಆಡ್ತಾ ಇರೋದು, ಮುಖರಿತಿರೋದು, ಮುಖದಲ್ಲಿರುವಂತ ಎಕ್ಸ್ಪ್ರೆಷನ್ ಗಳು, ಏನ್ ಮರೆ ಇವೆಲ್ಲ ನೋಡೋ ಅಂತ ಮ್ಯಾಟ್ರ ಇವು. ಹೋಗ್ಲಿ ಬಿಡಿ ಆಯ್ತು, ಸೆಕೆಂಡ್ ಹಾಫ್ ಅಲ್ಲಿ ಆದ್ರೂ ಚೆನ್ನಾಗಿ ಮಾಡಿರ್ತಾರೆ ಅಂತ ನಾನು ನನ್ನ ಪಕ್ಕದಲ್ಲಿರುವಂತ ಆಡಿಯನ್ಸ್ ಗಳೆಲ್ಲ ವೇಟಿಂಗ್. ಇವಾಗ್ಲೂ ಇದೇನಾ? ಮೇನ್ ಥಿಂಗ್, ಈ ಸಿನಿಮಾನ ನಮ್ಮ ಅಪ್ರಾಣಗೂ ನೀವು ವಿಷ್ಣು ಮಂಜು ಮುಖ ನೋಡ್ಕೊಂಡು ಹೋಗಿರಲ್ಲ, ಐ ನೋ. ಪ್ರಭಾಸ್ ನ ನೋಡ್ಕೊಂಡು ಹೋಗಿರ್ತೀರಾ ಅಂತ ಐ ನೋ. ಸಿನಿಮಾ ನೋಡ್ತಾ ಬೋರ್ ಆಗೋದ್ಮೇಲೆ ಪ್ರಭಾಸ್ ಯಾವಾಗ ಬರ್ಬಹುದು ಅಂತ ನಾನು ಕೂಡ ವೇಟಿಂಗ್. ಪಕ್ಕದಲ್ಲಿದ್ದಂತ ಆಡಿಯನ್ಸ್ ಗಳು ಕೂಡ ವೇಟಿಂಗ್. ಯಾವಾಗ ಪ್ರಭಾಸ್ ಕ್ಯಾರೆಕ್ಟರ್ ಅಪಿಯರೆನ್ಸ್ ಆಗಿ ಆಡಿಯನ್ಸ್ ಗಳ ಮುಂದೆ ಬರುತ್ತೋ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಂದ್ ಲೆವೆಲ್ ಏನೋ ಮಾಡೋರ್ ಗುರು, ಇಲ್ಲಿಂದ ಪರವಾಗಿಲ್ಲ ಅಂತ ಅನ್ಬಹುದು. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಷ್ಣು ಮಂಚುಗೆ ದೇವ್ರ ಕಂಡ್ರೆ ಆಗಲ್ಲ. ಇದಕ್ಕಿದ್ದಂಗೆ ಭಕ್ತನ ಆಗೋದ್ಮೇಲೆ ಮುಂದೆ ಬರುವಂತ ಸೀನ್ಸ್ ಗಳು ಏನೇನೆಲ್ಲ ಇದಾವೋ ಅದೆಲ್ಲ ಮಾಸ್ಟರ್ ಪೀಸ್. ಸಖತ್ತಾಗಿ ತೋರಿಸಿದ್ದಾರೆ. ಕ್ಯಾಮ್ರಾ ವರ್ಕ್, ಎಡಿಟಿಂಗ್, ಆಕ್ಟಿಂಗ್ ಅಲ್ಲಿ ಅಲ್ಲೂ ಕೂಡ ಸ್ವಲ್ಪ ಏರುಪೇರುಗಳಿದಾವೆ. ಬಟ್ ಆ ಸೀನ್ ಇಂದ ಮುಂದಕ್ಕೂ ಏನೇನೆಲ್ಲ ನೋಡ್ತೀವೋ ನಾವು, ಏಕ್ದಮ್ ಮಾಸ್ಟರ್ ಪೀಸ್. ಈ ಸಿನಿಮಾದ ಕತೆ ನಿಮ್ಗೆ ಇನ್ನೂ ಕರೆಕ್ಟ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ, ನಮ್ ಕನ್ನಡದಲ್ಲಿರುವಂತ 1988ರಲ್ಲಿ ಬಂದಿರೋ ಶಿವಣ್ಣ ಅವ್ರದ್ದು ಶಿವ ಮೆಚ್ಚಿದ ಕಣ್ಣಪ್ಪ ಸಿನಿಮಾ ನೋಡಿ, ಏಕ್ದಮ್ ಜಕಾಸ್. ಒಟ್ನಲ್ಲಿ ಈ ಸಿನಿಮಾ ಒನ್ ಟೈಮ್ ನೋಡ್ಬೋದು. ಅದು ಕೂಡ ಕೊನೆ ಕ್ಲೈಮ್ಯಾಕ್ಸ್ ನನ್ಗೆ ಬಹಳ ತುಂಬಾನೇ ಇಷ್ಟ ಆಯ್ತು. ಇನ್ ಮಿಕ್ಕಿದ್ದೆಲ್ಲ ಅಷ್ಟಕ್ಕಷ್ಟೇನೆ. ನಿಮ್ಗೆ ಏನ್ ಅನ್ಸುತ್ತೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಉದುರಿಸ್ಬಿಡಿ. ಸಿಗೋಣವಾಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್.
ಎಲ್ಲ ಚೀಪ್ ಚೀಪ್ ಎಲ್ಲ ಚೀಪ್ ಚೀಪ್ ಎಲ್ಲ ಚೀಪ್ ಚೀಪ್ ಎಲ್ಲ ಚೀಪ್